ನಿಮಗೆ ಪ್ರಜಾಕೀಯ ಪಾರ್ಟಿ ಬಗ್ಗೆ ಏನು ಒಪಿನಿಯನ್? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪಕ್ಷ ಕಟ್ಟಕ್ಕೆ ಸ್ವಾತಂತ್ರ್ಯ ಇದೆ. ನಮಗಾಗಲೇ 3,000 ಪಕ್ಷಗಳಿದೆ. ಪ್ರತಿಯೊಂದು ಪಕ್ಷನೂ ಬೇರೆ ಬೇರೆ ರೀತಿ ಸಂವಿಧಾನ ಪರ ಅಂತ ಹೇಳ್ತಾರೆ. ಕೆಲವು ಸಂವಿಧಾನ ಜೇಬಿಂದ ತೆಗಿತಾರೆ, ಇದು ಸಂವಿಧಾನಕ್ಕೆ ತಲೆ ಬಾಗ್ತಾರೆ. ಕೆಲವು ಸಂವಿಧಾನ ಪೀಠಿಗೆ ಕಂಠಪಾಠ ಮಾಡ್ತಾರೆ, ಜಾಥಾ ಮಾಡ್ತಾರೆ. ಅದೇ ನಮ್ಮ ಪ್ರಕಾರ ಈ 3,000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ವಿಚಾರಗಳು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಎತ್ತಿಡಿತಾ ಇದ್ದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಅದರಲ್ಲಿ ಪ್ರಜಾಕೀಯ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ನೋಡ್ತಾ ಇದ್ದರೆ ಮಾಡಲಿ. ಆದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋದು ನನಗೆ ಕನ್ವಿನ್ಸ್ ಆಗಿಲ್ಲ. ಬಹುಶಃ ನನಗೂ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾ ಇರೋ ಪ್ರಜಾಕೀಯ ಅಂತ ಅವ್ರಿಗೂ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮ್ಗೇನು ಬೇಕು ಅಂದರೆ ನಿಜವಾದ ಸಮಾಜದ ಸಮಸ್ಯೆಗಳ ಬಗೆಹರಿಬೇಕು. ಮತ್ತು ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲೂ ಮೀಡಿಯಾ ಮುಂದೆ ನಿಂತ್ಕೊಂಡು ಟಿ.ವಿ ಮೀಡಿಯಾ ಮುಂದೆ ಮಾತಾಡೋದಕ್ಕಿಲ್ಲ. ನಮಗೆ ಭಾಳ ಮುಖ್ಯವಾಗಿ ಜನರ ನಡುವೆ ಇರಬೇಕು. ಸೋಷಿಯಲ್ ಮೀಡಿಯಾ ಬಂದಿರೋ 40 ವರ್ಷಗಳಿಂದ, ಸಿನಿಮಾ ಬಂದಿರೋ 100 ವರ್ಷಗಳಿಂದ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಜನ ಸಮಸ್ಯೆಗಳು ಬಗೆಹರಿಸೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ಸೊ ನಾವು ಜನರ ಹತ್ರ ಹೋಗ್ತೀವಿ, ನಾವು ಒಂದು ಎಮೋಷನಲ್ ಕನೆಕ್ಷನ್ ನಮಗೆ ಬೇಕಾಗುತ್ತೆ. ಸಿನಿಮಾ ಅಂದರೆ ಬರೀ ಒಂದು ತೆರೆಯಿಂದ ದೂರ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದಿರ್ಬೋದು. ಆದರೆ ಪೊಲಿಟಿಕಲ್ ಮೂವ್ಮೆಂಟ್ ಅಂದರೆ ಜನ ನಡುವೆ ಇತ್ತು ಅವ್ರ ಜೀವನಕ್ಕೆ ಒಳ್ಳೇದು ಮಾಡಿ ಒಂದು ಎಮೋಷನಲ್ ಕನೆಕ್ಷನ್ ಇಂದ ಕಟ್ಟಬೇಕು. ನಾವು ಕಟ್ತೀವಿ. ನಿಮಗೆ ಪ್ರಜಾಕೀಯ ಪಾರ್ಟಿ ಬಗ್ಗೆ ಏನು ಒಪಿನಿಯನ್? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪಕ್ಷ ಕಟ್ಟಕ್ಕೆ ಸ್ವಾತಂತ್ರ್ಯ ಇದೆ. ನಮಗಾಗಲೇ 3,000 ಪಕ್ಷಗಳಿದೆ. ಪ್ರತಿಯೊಂದು ಪಕ್ಷನೂ ಬೇರೆ ಬೇರೆ ರೀತಿ ಸಂವಿಧಾನ ಪರ ಅಂತ ಹೇಳ್ತಾರೆ. ಕೆಲವು ಸಂವಿಧಾನ ಜೇಬಿಂದ ತೆಗಿತಾರೆ, ಇದು ಸಂವಿಧಾನಕ್ಕೆ ತಲೆ ಬಾಗ್ತಾರೆ. ಕೆಲವು ಸಂವಿಧಾನ ಪೀಠಿಗೆ ಕಂಠಪಾಠ ಮಾಡ್ತಾರೆ, ಜಾಥಾ ಮಾಡ್ತಾರೆ. ಅದೇ ನಮ್ಮ ಪ್ರಕಾರ ಈ 3,000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ವಿಚಾರಗಳು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಎತ್ತಿಡಿತಾ ಇದ್ದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಅದರಲ್ಲಿ ಪ್ರಜಾಕೀಯ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ನೋಡ್ತಾ ಇದ್ದರೆ ಮಾಡಲಿ. ಆದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋದು ನನಗೆ ಕನ್ವಿನ್ಸ್ ಆಗಿಲ್ಲ. ಬಹುಶಃ ನನಗೂ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾ ಇರೋ ಪ್ರಜಾಕೀಯ ಅಂತ ಅವ್ರಿಗೂ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮ್ಗೇನು ಬೇಕು ಅಂದರೆ ನಿಜವಾದ ಸಮಾಜದ ಸಮಸ್ಯೆಗಳು ಬಗೆಹರಿಬೇಕು. ಮತ್ತು ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲೂ ಮೀಡಿಯಾ ಮುಂದೆ ನಿಂತ್ಕೊಂಡು ಟಿ.ವಿ ಮೀಡಿಯಾ ಮುಂದೆ ಮಾತಾಡೋದಕ್ಕಿಲ್ಲ. ನಮಗೆ ಭಾಳ ಮುಖ್ಯವಾಗಿ ಜನರ ನಡುವೆ ಇರಬೇಕು. ಸೋಷಿಯಲ್ ಮೀಡಿಯಾ ಬಂದಿರೋ 40 ವರ್ಷಗಳಿಂದ, ಸಿನಿಮಾ ಬಂದಿರೋ 100 ವರ್ಷಗಳಿಂದ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಜನ ಸಮಸ್ಯೆಗಳು ಬಗೆಹರಿಸೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ಸೊ ನಾವು ಜನರ ಹತ್ರ ಹೋಗ್ತೀವಿ, ನಾವು ಒಂದು ಎಮೋಷನಲ್ ಕನೆಕ್ಷನ್ ನಮಗೆ ಬೇಕಾಗುತ್ತೆ. ಸಿನಿಮಾ ಅಂದರೆ ಬರೀ ಒಂದು ತೆರೆಯಿಂದ ದೂರ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದಿರ್ಬೋದು. ಆದರೆ ಪೊಲಿಟಿಕಲ್ ಮೂವ್ಮೆಂಟ್ ಅಂದರೆ ಜನ ನಡುವೆ ಇತ್ತು ಅವ್ರ ಜೀವನಕ್ಕೆ ಒಳ್ಳೇದು ಮಾಡಿ ಒಂದು ಎಮೋಷನಲ್ ಕನೆಕ್ಷನ್ ಇಂದ ಕಟ್ಟಬೇಕು. ನಾವು ಕಟ್ತಾ